ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ. ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಇವತ್ತೇ ಹೇಳ್ತೀರಾ ನಾಳೆ ಹೇಳ್ತೀರಾ? ಹೇಳಿಸ್ತೀರಾ ಗುರುಜಿ? ಹೇಳಿ, ಕೇಳಿ, ಬೇಗ ಬೇಗ ಕೇಳಿ. ಬೇರೆಯವ್ರು ತುಂಬಾ ಜನ ಲೈನಲ್ಲಿ ಇದ್ದಾರೆ. ಹಿತೈಷಿ ಅಂತ ಸರಿ BSc. ಆಯ್ತು. ಮುಂದೆ ಅದೇ ಗವರ್ಮೆಂಟ್ ಎಕ್ಸಾಮ್ಗಳು AS ತರದ್ದು ಅಂತ ಸ್ವಲ್ಪ ಸ್ಪಷ್ಟವಾಗಿ ಖುಷಿಯಾಗಿ ಮಾತಾಡಮ್ಮ. ಅದು ಏನೋ ಒಳ್ಳೆ ಇದ್ರ ತರ ಮಾತಾಡ್ತೀಯ, ಮಲ್ಕೊಂಡಿರೋ ತರ. ಬೇಗ ಬೇಗ ಕರೆಕ್ಟಾಗಿ ಮಾತಾಡು. ಅರ್ಧ ನಗುನೇ ಜಾಸ್ತಿ ಆಗಿದೆ. ಅದಕ್ಕೆ ಮುಂದೆ ಅವ್ರ ಭವಿಷ್ಯ ಹೆಂಗಿರುತ್ತೆ ಅಂತ. ನಾನು ಭವಿಷ್ಯ ಹೇಳಕ್ ಕೂತಿಲ್ಲ ಇಲ್ಲಿ. ಯಾವ್ದಾದ್ರು ಒಂದ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಭವಿಷ್ಯ ಕೇಳಾದ್ರೆ ಅಲ್ಲಿ ಇರ್ತಾರೆ, ಆಚೆ ಕಡೆ ಗಣಿ ಶಾಸ್ತ್ರದವ್ರು ಇರ್ತಾರೆ, ಚೆನ್ನಾಗಿ ಭವಿಷ್ಯ ಹೇಳ್ತಾರೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಬೇರೆಯವ್ರನ್ನ ಕೊಡಿ. ಡೇಟ್ ಆಫ್ ಬರ್ತ್ ಹೇಳಿ. ನೀವು ಸ್ಟೋರಿಗಳು ಹೇಳಿದ್ರೆ ಇಲ್ಲಿ ನಮ್ಗೆ ಆಗಲ್ಲ. ಇಲ್ಲಿ ನಾವು ಕಥೆಗಳು ಹೇಳ್ಕೊಂಡು ನಿಮಗೆ ದೋಷ. 2004. ಎಷ್ಟು? 4/2/2004. ಸಮಯ ಗೊತ್ತಿಲ್ಲ ಗುರುಜಿ. ನೆಕ್ಸ್ಟ್ ಕಾಲ್ ಕೊಡಿ ದಯವಿಟ್ಟು. ನೆಕ್ಸ್ಟ್ ಕಾಲ್ ಕೊಡಿ ಪ್ಲೀಸ್. ಸೀರಿಯಸ್ ಇಲ್ಲ ಅಂದ್ರೆ ನಾವು ಆನ್ಸರ್ ಮಾಡಿ. ಇದು ಫ್ರೀ ಅನ್ಕೊಂಡ್ಬಿಟ್ರೆ ಅವರು ನಾವು ಫ್ರೀಯಾಗಿ ಕೂತಿದೀವಿ ಅನ್ಕೊಂಡ್ಬಿಟ್ರೆ ಜನಗಳಿಗೆ ಸೀರಿಯಸ್ನೆಸ್ ಇರಲ್ಲ ಲೈಫಲ್ಲಿ. ನಾವೊಂದು ಕರೆ ಮಾಡಿದೀವಿ, ಒಂದು ಸಂಸ್ಥೆಗೆ, ಒಂದು ಟಿವಿ ಚಾನಲ್ ಮಾಡಿದೀವಿ, ನಮಗೋಸ್ಕರ ಏನಾದ್ರು ಒಂದು ಸಲಹೆ ಕೊಡ್ತಾರೆ ಅಂತಂದ್ರೆ ಸೀರಿಯಸ್ನೆಸ್ ಇರಬೇಕು. ಅರ್ಥ ಆಯ್ತಲ್ವಾ? ಏನೋ ಅವನ ಭವಿಷ್ಯ ಹೆಂಗಿದೆ ಅಂತೆ, ಯಾರಾದ್ರೂ ಬೇರೆಯವ್ರು ಸಿಗಬೇಕು ಇಂಥವ್ರಿಗೆಲ್ಲ ಕರೆಕ್ಟಾಗಿ. ಆಕ್ಸಿಡೆಂಟ್ ಯೋಗ ಇದೆ, ಅಲ್ಪಾಯು, ಇಂಥವೇ ಮಾತಾಡೋದು. ಅದಕ್ಕೆ ಯಾರ ಹತ್ರ ಭವಿಷ್ಯ ಕೇಳಕ್ ಹೋಗ್ಬಿಡಿ. ಯಾರ್ದು ಹೇಳಕ್ಕಾಗಲ್ಲ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಯಾರ ಬಗ್ಗೆ ಕೇಳ್ಬೇಕು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು. ಹೇಳಿ, ಏನು ವಿಚಾರ? ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಗುರುಜಿ. ನಂಬರ್ ಹೇಳಿ. 1 to 249. 220. ಏನ್ ವಿಚಾರ? ನಾವ್ ಮನೆ ಕಟ್ಟೋದ್ರ ಬಗ್ಗೆ ಕೇಳೋಣ ಅಂತ ಇದೀನಿ ಗುರುಜಿ. ಓಕೆ. 4ನೇ ಮನೆ ಶುಕ್ರ ಕಾಂಬಿನೇಷನ್ ಬಂದಿದೆ. ಶುಕ್ರನ ಕಾಂಬಿನೇಷನ್ ಮನೆ ವಿಚಾರದಲ್ಲಿ ಏನ್ ಹೇಳುತ್ತೆ ಅಂತ ನೋಡೋಣ. ಶುಕ್ರನ ಕಾಂಬಿನೇಷನ್ 4, 8, 11, 12 ಮನೆ ಕಟ್ಟೋ ಯೋಗ ತುಂಬಾ ಚೆನ್ನಾಗಿದೆ ಅಂತಾನು ಬರುತ್ತೆ. ಆದ್ರೂ ಸ್ವಲ್ಪ ಅಡಚಣೆಗಳು ಇರ್ತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. ಎರಡೂ ಕೂಡ ಇಲ್ಲಿ ತೋರಿಸ್ತಾ ಇದೆ. 3, 5, 8 ಏನಾದ್ರು ಮಾಡಕ್ ಹೋದಾಗ ಸ್ವಲ್ಪ ಅಡಚಣೆ ಇರ್ತಕ್ಕಂಥದ್ದು ತೋರಿಸುತ್ತೆ. ಅಡಚಣೆನ ಸ್ವಲ್ಪ ಗಮನವಿಟ್ಟು ನೋಡಿ. ಎಲ್ಲಾರು ಸೈಟ್ ತಗೊಳ್ಳೋದು ಅಥವಾ ಮನೆ ಕಟ್ಟೋ ಟೈಮಲ್ಲಿ ಸ್ವಲ್ಪ ಗಲಾಟೆಗಳು, ಕೆಲವರೆಲ್ಲ ಹೊಟ್ಟೆ ಉರಿ, ಇಂಥವೆಲ್ಲ ಜಾಸ್ತಿ ಇರತಕ್ಕಂಥದ್ದು. ಇದ್ರ ಜೊತೆ ಒಂದು ಮಾರುವಂತ ಕಾಂಬಿನೇಷನ್ ಇದೆ. ಯಾವ್ದಾದ್ರು ಮಾರಿ ಮನೆ ಕಟ್ಟಬಹುದು ಅಥವಾ ಮಾರದಲ್ಲೇನು ಮನೆ ಕಟ್ಟೋ ಕಾಂಬಿನೇಷನ್ ಎರಡೂ ಇದೆ. ಮನೆ ಖಂಡಿತ ಕಟ್ತೀರಾ ಅನ್ನೋ ಒಂದು ಕಾಂಬಿನೇಷನ್ ಬಹಳ ಅದ್ಭುತವಾಗಿ ಬಂದಿದೆ. ಈಗ ಬರ್ತಕ್ಕಂಥ ಅಂತರ್ಭುಕ್ತಿ ನಾವು ನೋಡಿದಾಗ ಈ ಶನಿ ಅಂತರ್ಭುಕ್ತಿ ಮುಗಿದು, ಬುಧ ಅಂತರ್ಭುಕ್ತಿ ಮುಗಿದು, ಕೇತು ಅಂತರ್ಭುಕ್ತಿ ಮತ್ತೆ ಶುಕ್ರ ಅಂತರ್ಭುಕ್ತಿನೇ ಬರ್ಬೇಕಿಲ್ಲಿ. ಇನ್ನು ಸ್ವಲ್ಪ ಸಮಯ ತಗೊಳುತ್ತಿಲ್ಲಿ. 2024 ಸೆಪ್ಟೆಂಬರ್ ಇಂದ ಜನವರಿಗೆ ನಿಮಗೆ ಆಗುತ್ತೆ. ಅಂದ್ರೆ ಜುಲೈ ಆದ್ಮೇಲೆ ಸ್ಟಾರ್ಟ್ ಮಾಡಬಹುದು. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ ಮಗನ್ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಹೇಳಿ. 14 11 1994. ಸಮಯ ಬೆಳಿಗ್ಗೆ 9:05 ಧಾರವಾಡ. 14 ನವೆಂಬರ್ 1994 ಬೆಳಿಗ್ಗೆ 9:05. ಸೊ ಏನಕ್ಕೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಕಾಂಪೌಂಡರ್ಗಳು? ನಾ ಎಲ್ಲಿ ಕೇಳಿಲ್ಲ ರೀ. ಹೌದಾ? ಆಶ್ಚರ್ಯ ಆಗ್ತಾ ಇದೆಯಲ್ಲ. 30 ವರ್ಷ ಆಯ್ತು. ಮೊದಲ ಮನುಷ್ಯ ನೀವು. 30 ವರ್ಷ ಆದ್ರೂ ಎಲ್ಲೂ ಕೇಳಿದಂಗೆ ನನ್ನ ಹತ್ರನೇ ಕೇಳ್ತಾರದು. ನಿಮ್ಗೆ ಹತ್ರ ಕೆಲ್ಸದ ಬಗ್ಗೆನೂ ಕೇಳಿದೀವಿ. ಹೀಗಾಗಿ ಅಪಾಯಿಂಟ್ಮೆಂಟ್ ತಗೊಂಡೆ, ಕೆಲ್ಸಾನು ಹತ್ತಿ, ಆಮೇಲೆ ಇವಾಗ ಮದುವೆ ಬಗ್ಗೆ ಕೇಳ್ತಾ ಇರೋದ್ರಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ ನಿಮ್ಮ ಹತ್ರ. ಶುಕ್ರ 2024 ಜುಲೈ ಆದ್ಮೇಲೆ ಪ್ರಾರಂಭ. ಯಾಕಂದ್ರೆ ಇಲ್ಲಿ ಬುಧ ಆದ ನಂತರ ಕೇತು ನಡೀತಾ ಇದೆ. ಕೇತು ಆದ ನಂತರ ಇಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ 11ನೇ ಮನೆ ಮದುವೆ ಕೊಡ್ತಕ್ಕಂಥದ್ದು. ಜುಲೈ ಆದ್ಮೇಲೆ ಪ್ರಾರಂಭವಾಗುತ್ತೆ. ಮುಂದಿನ ವರ್ಷ ಜುಲೈ ಒಳಗಡೆ, 1 ವರ್ಷದೊಳಗಡೆ ಖಂಡಿತ ಆಗುತ್ತೆ. ಏನು ಟೆನ್ಷನ್ ಇಲ್ಲ. ಒಳ್ಳೇದಾಗ್ಲಿ. ಸಮಯ ಅಷ್ಟೇ ಡಿಲೇ. ಆ ದಶ ಬರೋದಾಗ ನಮಗೆ 11ನೇ ಮನೆ ಆ ವಿಚಾರದಲ್ಲಿ ಲಾಭವನ್ನ ಕೊಡುತ್ತೆ. ನಮಸ್ಕಾರ.
ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಪ್ರಶ್ನೆ ಏನು? ಗುರುಜಿ ನಂದು ಈಗ PUC ಮುಗ್ದಿದೆ. 1 to 249 ನಂಬರ್ ಹೇಳಿ. ನಂಬರ್ ಹೇಳಿ ಫಸ್ಟ್. 1 to 249 ಬೇಗ. 12 ಗುರುಜಿ, 12. ಹೇಳಿ. ಈಗ ಏನಂದ್ರೆ ಈಗ PUC ಮುಗ್ದಿದೆ ಗುರುಜಿ. ನಾನೀಗ ನೆಕ್ಸ್ಟ್ ಏನಕ್ಕೆ ಹೋದ್ರೆ ಚೆನ್ನಾಗಿ ಅಂತ ಗುರುಜಿ. ಸರಿ. 4ನೇ ಮನೆ ಕೇತುವಿನ ಕಾಂಬಿನೇಷನ್ ಬಂದಿದೆ ಎಜುಕೇಶನ್ ಅಲ್ಲಿ. ಹೈಯರ್ ಎಜುಕೇಶನ್ ಬುಧ ಬಂದಿದೆ. ಕೇತುವಿನ ಕಾಂಬಿನೇಷನ್ ಇಲ್ಲಿ 4 ಮತ್ತು 10 ಚಂದ್ರನ ಕಾಂಬಿನೇಷನ್ ಬಂದಿದೆ. 6ನೇ ಕಾಂಬಿನೇಷನ್ ಬಂದಿದೆ. ನೀವು ಹೈಯರ್ ಸ್ಟಡೀಸ್ ಖಂಡಿತ ಓದ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಈ MBA MS ಆ ರೀತಿ 4ನೇ ಮನೆ ಜೊತೆ ಇರೋದ್ರಿಂದ ಖಂಡಿತ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಸೊ ನೀವೇನಾದ್ರು ಸೈನ್ಸ್ ಓದಿದ್ರೆ ಇಂಜಿನಿಯರಿಂಗ್ ಲೈನ್ ಮಾಡಿಬಿಟ್ಟು MS ಮಾಡಬಹುದು. ಕಾಮರ್ಸ್ ಮಾಡಿದ್ರೆ ನೀವು MCOM ಅಥವಾ MBA ಮಾಡಬಹುದು. ಇವೆರಡು ಲೈನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಸೈನ್ಸ್ ಗುರುಜಿ ಓದಿರೋದು. ಸೈನ್ಸ್ ಇಂಜಿನಿಯರಿಂಗ್ ಹೋಗಿ 6th ಮತ್ತೆ 8, 12 ಸೈನ್ಸ್ ಹೋಗಿ 10th ಬರುತ್ತೆ. MS ಮಾಡೇ ಮಾಡ್ತೀರಾ, ಟೆನ್ಷನ್ ಇಲ್ಲ. ನಮಸ್ಕಾರ. ಮಾತಾಡಿ, ಲೈನಲ್ಲಿ ಇದ್ದೀರಾ? ಹಲೋ ಹೇಳಿ. ನಮಸ್ತೆ. ಹೇಳಿ. ಸರ್, ನಮ್ ತಾಯಿಯವ್ರದ್ದು ಪ್ರಾಪರ್ಟಿ ಬಗ್ಗೆ ಕೇಳ್ಬೇಕಾಗಿತ್ತು. ಯಾರಿಗೆ ಬರಬೇಕು? ನಮ್ ತಾಯಿಯವ್ರಿಗೆ ಅವ್ರ ತಂದೆಗ್ ಬರ್ಬೇಕಾಗಿತ್ತು ಸರ್. ನಿಮ್ ತಾಯಿಗೆ ಎಷ್ಟು ವಯಸ್ಸು? ಸರ್ 73. 73. ಅವರು ಪ್ರಾಪರ್ಟಿ ಅವರು ಇದಾರಾ? ನಮ್ ತಾತ ಅವ್ರು ಇಲ್ಲ. ನಮ್ ತಾಯಿಯವ್ರು ಬದುಕಿದ್ದಾರೆ ಸರ್. 1 to 249 ನಂಬರ್ ಹೇಳಿ. 75 ಪ್ರಾಪರ್ಟಿ. ಶುಕ್ರ 8 ಕೇತು. ಶುಕ್ರ 9 3. ನೋಡಿ, ಅವರ ಅಣ್ಣ ತಮ್ಮಂದ್ರಲ್ಲಿ ಅಲ್ಲಿ ಸಮಸ್ಯೆ ಇದೆ ಅಂತ ಬರ್ತಾ ಇದೆ. ಅದಕ್ಕೇನ್ ಮಾಡ್ಬೋದು ಸರ್? ಏನಿಲ್ಲ, ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಕಾಲಿಡ್ಕೋಬೇಕು. ಹೌದಾ? ಸರಿ ಸರ್. ಅದಾಗತ್ತೆ ಅಂತೀರಾ ಸರ್ ಕೋರ್ಟ್ ಕೇಸ? ಕೋರ್ಟ್ಗೂ ಹೋಗಿದ್ಯಾ ಅಣ್ಣ ತಮ್ಮಂದ್ರದ್ದು? ಹೋಗ್ಬಿಟ್ಟಿದೆ ಸರ್. ಅದು ಆಗೋದಿಲ್ಲ. 8ನೇ ಮನೆ ಬಂದಿದೆ. ಯಾಕಂದ್ರೆ 3ನೇ ಮನೆ ಅಣ್ಣ ತಮ್ಮಂದ್ರು ಅಂತ ಬರುತ್ತೆ. ಸೊ 4ನೇ ಮನೆಯಲ್ಲಿ ಏನ್ ವಿಚಾರಕ್ಕೆ ಇದು ಬರ್ತಾ ಇಲ್ಲ ಅಂತ ನೋಡಿದಾಗ ಇಲ್ಲಿ ಕಸ್ಪಲ್ಲಿ ನಾವು 4ನೇ ಮನೆ ಯಾವುದು ಅಂತ ನೋಡಿದಾಗ ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ ಪವರ್ ಪೊಸಿಷನ್ ಅಲ್ಲಿ ನಾವು ನೋಡಿದಾಗ ಈ ಪ್ರಾಪರ್ಟಿ ವಿಚಾರದಲ್ಲಿ ನಾವು ಇದನ್ನ ತಗೊಂಡು ಹಾಕಿದಾಗ ಇಲ್ಲಿ 3ನೇ ಮನೆ ರೆಡ್ ಬಂದಿದೆ. ಶುಕ್ರನಲ್ಲಿ ರೆಡ್. ಸೊ ಅದು ಕೇತುವಿನ ಒಂದು ಕಾಂಬಿನೇಷನ್. ಯಾರೋ ಒಬ್ರು ಏನೋ ನಂಗೆ ಜಾಸ್ತಿ ಬರಬೇಕು, ನಾನು ಸಾಕಿದ್ದೀನಿ, ನನಗೆ ಎಕ್ಸ್ಟ್ರಾ ಬರಬೇಕು, ಇಂಥ ಕಿತಾಪತಿ ಇರ್ತಕ್ಕಂಥವ್ರು ಇರ್ತಾರೆ. ಇದು ಕಿತಾಪತಿ ಇರೋದ್ರಿಂದ ಸ್ವಲ್ಪ ಕಷ್ಟ. 8ನೇ ಮನೆನೂ ಸ್ವಲ್ಪ ಸಕ್ಸಸ್ ಆಗಲ್ಲ. ಸ್ವಲ್ಪ ಕೂತು ಹಿರಿಯರಿಂದ ಮಾತಾಡಿ ಅಥವಾ ಕಾಂಪ್ರಮೈಸಿಂಗ್ ಹೋದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಕೋರ್ಟ್ಗೆ ಹೋದ್ರೂ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಕಷ್ಟ. ಇದು ಕಾಂಪ್ರಮೈಸಿಂಗ್ ಮಾಡ್ಕೋಬೇಕು. ಶುಕ್ರನ 9, 4, 11 ಕಾಂಬಿನೇಷನ್ ಇದೆ. ಸೊ ಎಲ್ಲರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಕ್ಷ್ಮೀ ದೇವಸ್ಥಾನದ ಕೆಳಗಡೆ ಅಥವಾ ದೇವಸ್ಥಾನಕ್ಕೆ ಕರೆಸಿ, ಲಕ್ಷ್ಮೀ ದೇವಸ್ಥಾನಕ್ಕೆ ಕರೆಸಿ ಅಲ್ಲಿ ಸಂಧಾನಕ್ಕೆ ಹೋಗ್ಬೇಕು. ಯಾವ್ದಾದ್ರು ಲಕ್ಷ್ಮೀ ಸ್ಥಾನ ಕ್ಷೇತ್ರದಲ್ಲಿ ಒಂದು ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ಹೇಳಿ. ಪ್ರಶ್ನಾಶಾಸ್ತ್ರ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಪ್ರಶ್ನಾಶಾಸ್ತ್ರ ನಂಬರ್ ಹೇಳಿ. 174. 174. 174. ಮ್ಯಾರೇಜ್. ಇಲ್ಲಿ ಮ್ಯಾರೇಜ್ ಬಗ್ಗೆ ನೋಡಬೇಕು ಅಂದ್ರೆ ನಾವು ಗುರುವಿನ ಒಂದು ಪೊಸಿಷನ್ ನೋಡ್ತೀವಿ. ಗುರು ಕಾಂಬಿನೇಷನ್ ಹೆಂಗಿದೆ ಅಂತ. 5, 5, 9. ಯಾರನ್ನಾರು ಇಷ್ಟಪಡ್ತಾ ಇದ್ರೆ ಆಗಬಹುದು. ಇಲ್ಲ ಅಂದ್ರೆ ಬಂದಿರತಕ್ಕಂಥದ್ದು ಸ್ವಲ್ಪ ನಿಮಗೆ ಸೂಟ್ ಆಗದೆ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದ್ರೆ ಗುರುವಿನ ಕಾಂಬಿನೇಷನ್ ಯಾವಾಗ 5 ಮತ್ತು 5 ತೋರಿಸ್ತಾ ಇದೆ, ಯಾರ ಇಷ್ಟಪಡ್ತಾ ಇರ್ತಕ್ಕಂಥದ್ದು ಬರುತ್ತೆ. ಆದ್ರೆ ಕೊನೆಯಲ್ಲಿ ನೀವು ಯಾರನ್ನ ಇಷ್ಟಪಟ್ರೆ ಅಥವಾ ಸೆಲೆಕ್ಟ್ ಮಾಡಿದ್ರು ತಾಯಿ ಫೈನಲೈಸ್ ಮಾಡ್ತಾರೆ. ತಾಯಿನೇ ಇಂಪಾರ್ಟೆಂಟ್ ಅಥವಾ ಮದರ್ ಇನ್ ಲಾ ಫೈನಲೈಸ್ ಇಂಪಾರ್ಟೆಂಟು. ಇದನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. 9 ಬಂದಿರೋದ್ರಿಂದ ಹಿರಿಯರೆಲ್ಲ ಒಪ್ಪಿ ಮಾಡ್ತಾರೆ ನೀವು ಇಷ್ಟಪಟ್ಟಿರೋದು ಇದ್ರೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಮ್ಮ ಮಗನ ಬಗ್ಗೆ ಮಾತಾಡಬೇಕಾಗಿತ್ತು. ಮಾತಾಡಿ. ನಿಮ್ಮ ಮಗನ ಬಗ್ಗೆ ಏನ್ ಮಾತಾಡೋಣ? ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದು 20th ಏನ್ ವಿಚಾರ ಫಸ್ಟ್ ಹೇಳಿ ಸರ್. 1993. ಅವನು ಆಕ್ಚುಲಿ ಏನ್ ಕೆಲಸ ಮಾಡಕ್ ಹೋದ್ರು ಸ್ವಲ್ಪ ದಿನ ಕೆಲಸ ಮಾಡ್ತಾನೆ, ಆಮೇಲೆ ಮತ್ತೆ ಬ್ರೇಕಪ್ ಆಗುತ್ತೆ. ಆತರ ಆಗ್ತಾ ಇದೆ. ಆಮೇಲೆ ಮತ್ತೆ ಮದುವೆದು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ಆಮೇಲೆ ಮನೆ ಕಟ್ಟೋದು ಯಾವಾಗ ಕೇಳಿ? ಮನೆ ಕಟ್ಬೇಕ ಅಂತ ಅನ್ಕೊಂಡಿದೀವಿ, ಅದ್ರದ್ದು ಇದಾಗ್ತಾ ಇಲ್ಲ. ಆಮೇಲೆ ಅವ್ರ ಆರೋಗ್ಯ ಕೇಳಿ, ಆರೋಗ್ಯ ಇದೆ ಅಂತ ಕೇಳಿ, ಆಮೇಲೆ ಅವ್ನು ಯಾವಾಗ ಪ್ರಮೋಷನ್ ಅಂತ ಕೇಳಿ ಅಲ್ವಾ.
ಹಾ ಹೌದೌದು ಹೌದು. ಹೌದೌದು, ಫ್ರೀಯಾಗಿ ಕೇಳಿ. ಹ್ಮ್. ಯಾವ್ದಾದ್ರು ಒಂದು ಕರೆಕ್ಟಾಗಿ ಕೇಳಿ ಅಂದ್ರೆ ಇರೋದೆಲ್ಲ ಕೇಳಿದ್ರೆ ನಾನು ಹೆಂಗೆ ಆನ್ಸರ್ ಮಾಡೋಣ? ಇಲ್ಲ ಆಕ್ಚುಲಿ ಅವನ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅನ್ನೋದು ಬೇಕಾ? ನಾಳೆ ಬೆಳಿಗ್ಗೆ ಒಳ್ಳೆ ಟೈಮ್ ಬರುತ್ತೆ, ಒಳ್ಳೆ ಟೈಮ್ ನಾಳೆ ಬರುತ್ತೆ. ಒಳ್ಳೇದಾಗಲಿ, ಥ್ಯಾಂಕ್ ಯು. ನಾವು ಇಂಥ ಪ್ರಶ್ನೆಗೆ ನಾನು ಆನ್ಸರ್ ಮಾಡಲ್ಲ. ನಾನು ಒಬ್ಬ ಟೀಚರ್. ಕರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ರೆ ಮನಸ್ಸಿಂದ ಖಂಡಿತ ಹೇಳ್ತೀನಿ. ಈ ಬೇಡದೇ ಇರೋ ಕ್ವಶನ್ ಕೇಳಿದ್ರೆ ನೀವು ಯಾರು ಅಂತ ನಾನು ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಮರ್ಯಾದೆ ಕೊಡ್ತೀರಾ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನೀವು ಏನು ಮಾಡಿದಿರಾ ಅಂತ ಗೊತ್ತಿಲ್ಲ, ಡೈರೆಕ್ಟಾಗಿ ಇಂಥ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡಲ್ಲ. ಆಚೆ ಕಡೆ ಕಾಂಪೌಂಡರ್ ಇರ್ತಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಯಾಕಂದ್ರೆ ನಾನು ಜ್ಯೋತಿಷದಲ್ಲಿ ಈ ರೀತಿ ಇಲ್ಲ ಅಂದರೆ ಚೀಪಾಗಿ ತಗೊಂಡ್ಬಿಡ್ತಾರೆ. ತುಂಬ ಜನ ಜ್ಯೋತಿಷ್ಯರು ಅಂದರೆ ಕ್ಯಾರೆ ಅಂತಿಲ್ಲ, ಇಲ್ಲಿ ಸುಮ್ ಸಾರ್ ಅಂತಾರೆ, ಗುರುಗಳಂತಾರೆ. ಆಚೆ ಹೋಗ್ಬೇಕು ಅವನಾ ಅಂತ ಮಾತಾಡ್ತಾರೆ. ಅವನ ಇನ್ನ ಬೇರೆ ಬೇರೆ ಶಬ್ದಗಳೆಲ್ಲ ಯೂಸ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಬೇಡ ವಾಹಿನಿಯಲ್ಲಿ. ಅದಕ್ಕೆ ನಾವು ಯಾರಿಗೂ ಮರ್ಯಾದೆ ಇಲ್ಲ, ಜ್ಯೋತಿಷರಿಗೆ ಮರ್ಯಾದೆ ಇಲ್ಲ, ನಮಗೂ ಇಲ್ಲ, ಕೊಡ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ನಾವುಗಳೇ ಹಾಳು ಮಾಡ್ಕೊಂಡಿದೀವಿ. ನಮ್ಗೆ ಮರ್ಯಾದೆ ಸಿಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಫ್ರೀ ಕಾಲ್ ತಗೊಂಡಾಗೆಲ್ಲ ಹೇಳೋ ಮನ್ಸಲ್ಲಿ ಸಾರು ಹೇಳ ಮನ್ಸಲ್ಲಿ, ಅದು ಅರ್ಥ ಆಗ್ಬಿಡ್ತದೆ. ಈಗೇನು ಬೇಕು ನಮ್ಮ ಮಗನ ಬಗ್ಗೆ ಒಂದು ಪ್ರಶ್ನೆ ಕೇಳಿಕೊಂಡು ಫ್ರೀ ಸಿಕ್ಕಿದೆ ಮಾಡಬೇಕು. ಇನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಕನ್ಸಲ್ಟೇಷನ್ ಇದೆ ಸರ್, ದಯವಿಟ್ಟು ಪೇ ಮಾಡ್ಬಿಟ್ಟು ಬನ್ನಿ. ಅರ್ಥ ಆಯ್ತಾ? ಹಂಗೆ ಹೇಳ್ಬೇಕು. ಬೇರೆಯವ್ರು ಹೇಳ್ತಾರಲ್ಲ ಇದೆಲ್ಲ ಹೇಳಕ್ಕಾಗಲ್ಲ, ತುಂಬ ಕಷ್ಟ ಇದೆ, ನೀವು ಫೀಸ್ ಕಟ್ಬಿಟ್ಟು ಬನ್ನಿ ಅಂತಾರೆ. ಕಲ್ತ್ಕೊಳ್ಳಿ ಜ್ಯೋತಿಷ್ಯ. ಕಲ್ತ್ಕೊಂಡ್ರೆ ನಿಮ್ಮ ಮಗನೂ ಸೇರಿ ಕಲ್ತ್ಕೊಂಡ್ರೆ ಒಳ್ಳೇದಾಗಲ್ವಾ? ಯಾವ ಥರ ಹುಡುಗಿ ಬರ್ತಾಳೆ ಅವಳ ಜಾತಕನ ನೋಡಿಕೊಂಡು ಸರಿ ಮಾಡ್ಕೋಬೋದಲ್ಲ ಜೀವನ. ಸರಿ ಕೆಲಸ ಇಲ್ಲ ಅಂತೀರಾ, ಮದುವೆ ಸರಿ ಇಲ್ಲ ಅಂತೀರಾ, ಮನೆ ಕಟ್ಟೋದು ಪ್ರಾಬ್ಲಮ್ ಅಂತೀರಾ, ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ. ಜ್ಯೋತಿಷ್ಯದ ಮೇಲೆ ಇಂಟ್ರೆಸ್ಟು, ಫ್ರೀ ಕೇಳ್ಕೋಬೇಕು, ಕಷ್ಟಪಡ್ಕೋಬೇಕು, ಫ್ರೀ ಕೇಳ್ಕೊಂಡು ಕಷ್ಟಪಡ್ಕೋಬೇಕು. ಆದರೆ ಜ್ಯೋತಿಷ್ಯಕ್ಕೆ ದುಡ್ಡು ಹಾಕ್ಬಾರ್ದು. ಇದೇ ಎಲ್ಲ ನಮ್ಮ ಕಾಂಪೌಂಡರ್ ಮಾಡಿರೋದೇ ಇವತ್ತಿನ ದಿವಸ. ಜ್ಯೋತಿಷ್ಯ ಇವತ್ತು ಮೂಲೆ ಗುಂಪಾಗಿರೋದೇ ಈ ಕಾರಣ. ಜ್ಯೋತಿಷ್ಯ ಅಂದರೆ ಫ್ರೀ ಹೇಳ್ಬೇಕಂತ. ಯಾರು ಹೇಳಿದ್ದು ನಿಮಗೆ ಫ್ರೀ ಹೇಳ್ಬೇಕು ಅಂತ? ಒಬ್ಬರ ಸೈಕಾಲಜಿಸ್ಟ್ ಹತ್ರ ಹೋದ್ರೆ ಏನು ಮಾಡ್ತಾರೆ? ಆ ಸೈಕಾಲಜಿನೇ ಓದಿರ್ತಾರೆ, ಆ ಸಬ್ಜೆಕ್ಟ್ ಓದಿರ್ತಾರೆ. BSc ಇನ್ ಸೈಕಾಲಜಿನೋ MSc ಇನ್ ಸೈಕಾಲಜಿ ಓದಿರ್ತಾರೆ. ಯಾರೋ ಒಂದು ವಿಚಾರ, ತುಂಬ ಜನ ನೋಡಿ ಈ ಮದುವೆ ವಿಚಾರಕ್ಕೆ ಬಂದಾಗ 3 ತಿಂಗಳಿಗೋ 6 ತಿಂಗಳಿಗೋ ಇಬ್ರು ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಎಲ್ಲರೂ ಹೇಳೋದು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ. ಸೈಕಾಲಜಿಸ್ಟ್ ಹತ್ರ ಫ್ರೀಯಾಗಿ ಮಾಡಲ್ಲ, 5,000 10,000 ಇಟ್ಟರೆ ಮಾಡೋದಲ್ಲಿ. ನಿಂದೇನಮ್ಮ ಕೆಲಸ? ಯಾವ ಸೈಕಾಲಜಿಸ್ಟ್ ಇದುವರೆಗೂ ಚಾಲೆಂಜ್ ಮಾಡ್ತೀನಿ, ಒಬ್ಬರ ಜೀವನನೂ ಸರಿ ಮಾಡಿಲ್ಲ. ಅವ್ರ ಜಾತಕದಲ್ಲಿ ಸರಿ ಇದ್ರೆ ಅದು ಆಟೋಮೆಟಿಕ್ ಸರಿ ಹೋಗಿರುತ್ತೆ. ಅವ್ರ ಜಾತಕದಲ್ಲಿ ಏನಾದ್ರು 5ನೇ ಮನೆ 6ನೇ ಮನೆ 10ನೇ ಮನೆ ಅಥವಾ 1ನೇ ಮನೆ ಅಥವಾ ಇಲ್ಲಿ 2 7 11 ಇದ್ರೆ ಆ ಕಡೆ ಅದಿದ್ರೆ ಕಿತ್ತೋಗುತ್ತೆ, ಈ ಕಡೆ ಇದಿದ್ರೆ ಸ್ವಲ್ಪಾರು ಸರಿ ಹೋಗುತ್ತೆ. ಕೌನ್ಸಿಲಿಂಗ್ ಅನ್ನೋದು ಒಂದು ಸುಮ್ಮನೆ ಐವಾಶ್ ಅಷ್ಟೇ. ಕೌನ್ಸಿಲಿಂಗಿಂದ ಸೈಕಾಲಜಿಯಿಂದ ಸರೋಗಿದ್ದಿದ್ರೆ ಇವತ್ತು ಯಾವುದೂ ಡೈವರ್ಸ್ ಆಗ್ತಾ ಇರಲಿಲ್ಲ, ಯಾವುದೂ ಹೋಗ್ತಾ ಇರಲಿಲ್ಲ. ಸೊ ಅದು ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡ್ತಾರೆ, ಏನೋ ಸೈಕಾಲಜಿ ಅಂತ. ಎಷ್ಟೋ ಜನ ಹೋಗ್ತಾರೆ ಸೈಕಾಲಜಿ ನಾನು ನೋಡಿದ್ದೀನಿ. 10 ಕಪಲ್ಸ್ ಹೋಗ್ತಾರೆ, ಒಂದು ಕಪಲು ಕೂಡ 1 ಅಥವಾ 2 ಅಷ್ಟೇ, ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನನ್ನ ಹತ್ರ ಬಂದವರು ಸೈಕಾಲಜಿ ಕೊಡಿಸಿ ಟ್ರೈ ಮಾಡಿ ಅಂತ ಅವರೇ ಕೇಳಿದ್ರೆ ಆಯ್ತು ಮಾಡಿ ಅಂತೀನಿ, ವಾಪಸ್ ಬಂದಿರ್ತಾರೆ. ನಂದು ಆ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ. ವಾಪಸ್ ಬಂದಿರ್ತಾರೆ, ಸರ್ ಸೈಕಾಲಜಿ ಕೊಟ್ಟರು ಯಾರು ಕೇರೆ ಮಾಡಲ್ಲ ಸರ್, ಅಲ್ಲಿ ಇವಳು ಮಾತು ಕೇಳಿ ಅವ್ರು ಮಾಡಲ್ಲ, ಅವ್ರು ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಸೊ ಅಲ್ಲೂ ಕೂಡ ಅಷ್ಟೇ ಫೀಸ್ ಕಟ್ಟಲೇಬೇಕು. ಸೊ ಹಾಗೆ ಈ ಫ್ರೀ ಮೀಲ್ಸ್ ಬಂದಿರೋದೇ ಈ ಕಾಂಪೌಂಡ್ರಿಂದ. ಅಲ್ಲೆಲ್ಲ ಫ್ರೀ ಜಾತಕ ಹೇಳ್ತಾರೆ, 20,000 ನಿಮ್ಗೆ ದೋಷ ಇದೆ ಇಟ್ಬಿಡಿ, ಅಲ್ಲಿ ದುಡ್ಡು ಮಾಡ್ತಾರೆ. ಇಲ್ಲಿ ಫ್ರೀ ಹೇಳೋದಂತೆ, ಪೂಜೆಗಳಲ್ಲಿ ದುಡ್ಡು ಮಾಡೋದಂತೆ. ಇಂಥ ದಂಧೆನೇ ನಮ್ಮ ಹಿಂದೂ ಧರ್ಮದಲ್ಲಿ. ಹಿಂದೂ ಧರ್ಮಕ್ಕೆ ಒಂದು ಬೆಲೆ ಬರದೇ ಇರೋ ಕಾರಣ ಇದೇನೆ. ಜ್ಯೋತಿಷ್ಯ ಫ್ರೀ ಹೇಳಬೇಕು ಅಂತ ಎಲ್ಲೂ ಬರೆದಿಲ್ಲ ಬೋರ್ಡಲ್ಲಿ. ಸೈಕಲಾಜಿಕಲ್ ಬಿಹೇವಿಯರ್ಸ್ನ ಜ್ಯೋತಿಷದಲ್ಲಿ ವಿ ಲರ್ನ್ ಸೈಕಲಾಜಿಕಲ್ ಬಿಹೇವ್. ಆಮೇಲೆ ಆ ಬಿಹೇವಿಯರ್ ಪ್ಯಾಟರ್ನಲ್ಲಿ ಹೇಗೆ ದಶಾಭುಕ್ತಿಗಳಲ್ಲಿ ಹೋಗುತ್ತೆ ಅನ್ನೋದು ಬರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಏನಕ್ಕೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ಇಲ್ಲಿ ಕಾಲ್ ಮಾಡೋರು ಒಂದು ಪ್ರಶ್ನೆ ಕರೆಕ್ಟಾಗಿ ಕೇಳಿ, ಇಲ್ಲಾಂದ್ರೆ ಆಟೋಮೆಟಿಕ್ ಅಲ್ಲಿ ಕಟ್ ಆಗುತ್ತೆ. ನಾನು ಹೇಳೋದೇ ಬೇಡ, ದಯವಿಟ್ಟು ಅಲ್ಲಿ ಆಟೋಮೆಟಿಕ್ ಕಟ್ ಮಾಡಿ. ಕರೆಕ್ಟಾಗಿ ಕೇಳಿಲ್ಲ ಅಂದರೆ ಅವ್ರಿಗೆ ಕೊಟ್ಟಿದ್ವಿ. ಯಾಕಂದರೆ ಐಸ್ TV ಅವ್ರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಕೇಳಿಸ್ತಾ ಹೇಳಿದ್ದೆಲ್ಲ? ಕೇಳಿಸ್ತಾ. ಕರೆಕ್ಟಾಗಿ ಕೇಳಿ, ಏನ್ ಕೇಳ್ಬೇಕು? ಮಗಳ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಪ್ರಶ್ನಾಶಾಸ್ತ್ರನ ಜಾತಕನ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 97. ಡೇಟ್ ಹೇಳಿ, ಮಂತ್ ಹೇಳಿ. ಸೆಪ್ಟೆಂಬರ್ 15 ಬೆಳಗ್ಗೆ 6:55. 15 ಸೆಪ್ಟೆಂಬರ್ 97. 1997. ಟೈಮ್ ಬೆಳಗ್ಗೆ 6:55. ಶಿವಮೊಗ್ಗ ಹುಟ್ಟಿದ ಶಿವಮೊಗ್ಗ. ಒಂದು ನಿಮಿಷ ಆಗ್ತೀನಿ. 15 ಸೆಪ್ಟೆಂಬರ್ 1997, 6:55.
ಇದರ ಪ್ರಕಾರ ರಾಶಿ ಬಂದ್ಬಿಟ್ಟು ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಹೌದು ಸರ್. ಸದ್ಯಕ್ಕೆ ಇವಾಗ ದಶಾ ಭುಕ್ತಿಗಳು ನೋಡ್ಕೊಂಡು ಹೋಗೋಣ ಹೇಗೆ ಬರುತ್ತೆ ಅಂತ. ಈಗ ಸದ್ಯಕ್ಕೆ 2030 ಗುರು ದಶ ಇದೆ. ಗುರುವಿನ ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ನೋಡೋಣ. ಭುಕ್ತಿಗಳಲ್ಲಿ 5ನೇ ಮನೆ, 4ನೇ ಮನೆ, 7ನೇ ಮನೆ ಕೇತು ಭುಕ್ತಿ ವಿವಾಹ ಕೊಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದಾದ್ಮೇಲೆ ಶುಕ್ರನಲ್ಲೂ ಕೂಡ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಡಿಸಿಷನ್ ತಗೊಳ್ಳೋದು ಕಷ್ಟ, ಯಾಕಂದ್ರೆ ಯಾರು ಇಷ್ಟಪಟ್ಟಿದ್ರೆ ಕಷ್ಟ, ಅಥವಾ ಇಷ್ಟಪಡದೇ ಇದ್ರೆ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ 5ನೇ ಮನೆ ತೋರಿಸಿದಾಗ ಸ್ವಲ್ಪ ಕಷ್ಟ. ಯಾವಾಗಲೂ 5 ಅನ್ನೋದು ಅವ್ರು ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಅವ್ರು ಇಷ್ಟಪಟ್ಟಿದ್ದು ಒಪ್ಕೋತಾರೆ, ಅಥವಾ ಬೇರೆ ಯಾರನ್ನಾದ್ರು ತೋರಿಸಿದ್ರು, ಹೊಸದಾಗಿ ತೋರಿಸಿದ್ರು ಒಪ್ಕೊಳ್ಳಲ್ಲ. ಇವೆರಡಕ್ಕೂ ಇದು 5th ಹೌಸ್ ಇಸ್ ವೆರಿ ಡೇಂಜರಸ್. ಆದ್ರೆ ಮದುವೆ ಯೋಗ ಇದ್ದೇ ಇದೆ. ಕೇತು ಮುಗಿಯೋದಷ್ಟರೊಳಗಡೆ ಮದುವೆ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. 2025 ಜನವರಿ ಸ್ವಲ್ಪ ಹೆಚ್ಚು ಕಮ್ಮಿ ಸೆಟ್ ಆಗುತ್ತೆ. 26, 25 ಮೋಸ್ಟ್ಲಿ ಪ್ರಾಬಲಿ ಜೂನ್ ಜುಲೈ ಒಳಗಡೆ ಮದುವೆ ಆಗುತ್ತೆ. ಒಳ್ಳೇದಾಗ್ಲಿ. 5ನೇ ಮನೆ ಒಂಥರ ತ್ರಿಶಂಕು ಸ್ಥಿತಿ ಇರತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ 5ನೇ ಮನೆ ಬಹಳ ತ್ರಿಶಂಕು. ಒಂದು ಯಾರನ್ನಾರು ಇಷ್ಟಪಟ್ಟಿರ್ತಾರೆ, 5ನೇ ಮನೆ ಹಿಟ್ ಆಗಿರೋ ಯಾರನ್ನ ಇಷ್ಟಪಟ್ಟಿರ್ತಾರೆ, ಅಥವಾ ಬರೋರ್ನ ಹಿಂಗಿರ್ಬೇಕು ಹಂಗಿರ್ಬೇಕು, ಅದಿಲ್ಲ ಇದಿಲ್ಲ, ಹೈಟ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಕಾರಿಲ್ಲ, ಮನೆ ಇಲ್ಲ, ಜಾಬ್ ಸರಿ ಇಲ್ಲ, ಏನ್ ಬೇಕಾದ್ರು ಸೆಲೆಕ್ಟಿವ್ ಅಂತ ಕರಿತೀವಿ 5ನೇ ಮನೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾವು ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ. ನಮ್ಮ ಅಣ್ಣ ನಿಮ್ ಸ್ಟೂಡೆಂಟ್ ಸರ್. ಹೌದಾ? 89th ಬ್ಯಾಚ್ ಸರ್. ಪ್ರೇಮ್ ಕುಮಾರ್ ಅಂತ. ವೆರಿ ಗುಡ್. ಇರ್ಲಿ. ಎಲ್ಲ ನಿಮ್ ಹತ್ರ ಎಲ್ಲಾ ಕಲ್ತಿದ್ದಾನೆ ಸರ್. ಬೇಸಿಕ್ PhD ಸದ್ಯಕ್ ಮಾಡಿದ್ದಾನೆ ಗುರುಜಿ. ಹೌದಾ? ಏನ್ ಹೆಸರು? ಮೊನ್ನೆ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್ ಗೊತ್ತಾಯ್ತು. ಅವ್ರ ಜ್ಯೋತಿಷ್ಯನು ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಹೌದು ಸರ್. ಪ್ರೇಮ್ ಕುಮಾರ್ ಗೊತ್ತಿದೆ. ಅವ್ರ ಫೇಸ್ಬುಕ್ ಅಲ್ಲೆಲ್ಲ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಸ್ಟ್ರಾಲಜಿ ಅಂತೆಲ್ಲ ಅನ್ಸುತ್ತೆ. ಗೋಲ್ಡ್ ಟ್ರೀ ಫೇಸ್ಬುಕ್. ಹಾ ಸರ್, ಹೌದು. ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಕೊಡ್ತಿದ್ದಾನೆ ಸರ್. ಬರ್ತಾ ಇದಾರ ಜನ? ಹಾ ಸರ್, ಬರ್ತಾ ಇದ್ದಾರೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಅವನು ಮಾಡ್ತಾ ಇದ್ದಾನೆ. ವೆರಿ ಗುಡ್, ವೆರಿ ಗುಡ್. ಹಾ ಸರ್, ಎಲ್ಲ ನಿಮ್ಮಿಂದ ತುಂಬಾ ಒಳ್ಳೇದಾಗಿದೆ ಗುರುಜಿ. ಎಲ್ಲ ನಿಮ್ ಕಲ್ತಿರೋದ್ರಿಂದ ನಮ್ ಮನೆಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ತುಂಬಾ ಒಳ್ಳೇದಾಗಿದೆ. ಎಲ್ಲ ಇದು ಕೈಲಾಸಂದ್ರ ಸದ್ಯಕ್ಕೆ ಸ್ಥಾಪನೆ ಮಾಡಿದೀವಿ. ಹೌದು, ಎಲ್ಲ ಒಳ್ಳೇದಾಗಿದೆ ಗುರುಜಿ. ಪಬ್ಲಿಕ್ ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ ಗುರುಜಿ. ನಿಮ್ಮಂತ ಒಳ್ಳೆಯವ್ರದ್ದು ನಾನು ಇಲ್ಲಿ ಬೋರ್ಡ್ ಹಾಕೊಂಡಿಲ್ಲ ನಾನು ಒಳ್ಳೆಯವನು ಅಂತ. ಯಾರು ಹೇಳಿದ್ ನಾನು? ಅಲ್ಲ ಸರ್, ಅಲ್ಲ ಗುರುಜಿ, ಅಂದ್ರೆ ನೀವು ಕಲಿಸ್ತಿದ್ದೀರಾ ಎಲ್ಲರಿಗೂ, ನಮಗ್ ತುಂಬಾ ಒಳ್ಳೇದಾಗ್ತಿದೆ. ಅದು ನಾನ್ ಕೆಲವ್ರು ಕೆಟ್ಟವನ. ಈಗ ಯಾರೊಬ್ರು ಫೋನ್ ಮಾಡಿದ್ರು, ಬೈದ್ ಕಳಿಸ್ತೆ, ಒಂದ್ ಕೇಳ್ರಿ ಅಂತ. ಕೆಟ್ಟವನು ಅವ್ರ ಪಾಲಕ್ ನಾನ್ ಕೆಟ್ಟವನ್ ಇವಾಗ. ಇಲ್ಲ ಗುರುಜಿ, ಅದು ಖಂಡಿತ ಇಲ್ಲ. ಒಂದಲ್ಲ ಒಂದಿನ ನೀವು ಏನ್ ನಮಗ್ ಕೊಡ್ತಿದ್ದೀರಾ, ಅದು ಒಳ್ಳೆ ಎಲ್ಲದಕ್ಕೂ ಇದು ಆಗತ್ತೆ ಗುರುಜಿ. ಪಾಪ್ಯುಲಾರಿಟಿ ಸಿಗತ್ತೆ. ಆ ನಂಬಿಕೆ ಅಂತ ಇದೆ ಗುರುಜಿ. ನಮಗಂದ್ರೂ ತುಂಬಾ ಒಳ್ಳೇದಾಗಿದೆ ಗುರುಜಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಓಕೆ ನೋಡಿ, ಅಭಿಮಾನ ಇದೆ. ಓಕೆ, ಒಳ್ಳೇದಾಗಿ. ನೆಕ್ಸ್ಟ್ ಹೇಳಿ ಸರ್. ಸರ್ ವೇಣುಗೋಪಾಲ್ ಅಂತೇಳಿ ಕನಕಪುರ ಇಂದ. ಎಲ್ಲಿಂದ? ಕನಕಪುರ ಸರ್. ಯಾರು ಬೇಕು ಕೇಳ್ಬೇಕು ಸರ್? ನನ್ನ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರನ ಜಾತಕಕ್ಕೆ ಹೋಗ್ಲಾ? ಜಾತಕಕ್ಕೆ ಹೋಗಿ ಸರ್. 7/10/1993. 7/10/1993. ಸಮಯ 5:30 ಸರ್. ಸಮಯ ಎಷ್ಟು? ಸಂಜೆ 5:30. 5:30. ಹುಟ್ಟಿದೂರು ಕನಕಪುರನಾ? ಕನಕಪುರ ಸರ್. ಹೌದು. ಕನಕಪುರ ಕರ್ನಾಟಕ. ಕನಕಪುರ. ಓಕೆ. ಇದರ ಪ್ರಕಾರ ನಿಮ್ಮ ಲಗ್ನ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಕರೆಕ್ಟಾ? ಹೌದು ಸರ್. ಮೃಗಶಿರ 4ನೇ ಪಾದ. ಹಾ ಸರ್. ದಶ ಏನ್ ಹೇಳ್ತಾ ಇದೆ ನೋಡೋಣ. ಗುರುದಶ 28ಕ್ಕೆ ಮುಗಿಯುತ್ತೆ. ಗುರುದಶ ನಿಮಗೆ ಮದುವೆ ಯೋಗ ಕೊಡ್ತಾ ಇದೆ, ತೊಂದರೆ ಇಲ್ಲ. ಚಂದ್ರ ಈಗ ಮಾತುಕತೆ ನಡೀತಾ ಇದೆ, ಮದುವೆ ಯೋಗ ತೋರಿಸ್ತಾ ಇದೆ. ಇವಾಗ ಕರೆಕ್ಟ್ ಆಗಿದಿಲ್ಲ ಸರ್? ಇವಾಗ ಚೆನ್ನಾಗಿದೆ, ಬರ್ತಾ ಇದೆ, ಬೇಗ ಮಾಡ್ಕೋಬೇಕು. ಇಲ್ಲ ಸರ್, ಯಾವ್ದು ಆಗ್ತಾ ಇಲ್ಲ ಸರ್, ಅದಕ್ಕೋಸ್ಕರ ಫೋನ್ ಮಾಡಿದೆ. ಯಾವ್ದು ಆಗ್ತಾ ಇಲ್ವಾ? ಅಂದ್ರೆ ಏನ್ ನ್ಯೂನ್ಯತೆ? ಕಣ್ಣಿದೆಯಲ್ಲ, ಕಾಲಿದೆಯಲ್ಲ, ಕೈ ಕಾಲಿದೆಯಲ್ಲ, ಕೆಲಸ ಇದೆಯಲ್ಲ, ಎಲ್ಲ ಇದೆ ಸರ್. ಮತ್ತೆ ಯಾಕೆ ಒಪ್ಕೋತಾ ಇಲ್ಲ? ನೀವೇ ಕಾರಣ ಹೇಳಿ, ನಾನಿಲ್ಲಿ ಏನು ಕಾರಣ ಇಲ್ಲ. ಹೌದು ಸರ್. ಹೌದು. ಅಲ್ಲಲ್ಲ, ಹೌದು ಸರ್ ಅಂದ್ರೆ ಕೆಲಸ ಏನ್ ಮಾಡ್ತೀರಾ? ಕೆಲಸ ಒಂದು ಬ್ರೈಟ್ ಕಂಪ್ನಿಗೆ ಹೋಗ್ತೀನಿ ಸರ್. ಓಕೆ, ವೆರಿ ಗುಡ್. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೋಡಕ್ ಹುಡುಗಿನ? ಈಗ 2 years ಇಂದ ನೋಡ್ತಾ ಇದ್ದೀನಿ ಸರ್. 2 years. 2 years ಇಂದ ಒಂದು ಹುಡುಗಿನೂ ಬಂದಿಲ್ವಾ? ಇಲ್ಲ ಬಂದಿದೆ ಸರ್. ಅಂದ್ರೆ ಅಡ್ಜಸ್ಟ್ ಆಗುತ್ತೆ, ಎಂಗೇಜ್ಮೆಂಟ್ ತನಕ ಹೋಗುತ್ತೆ, ಆಮೇಲೆ ಕ್ಯಾನ್ಸಲ್ ಆಗುತ್ತೆ, ಆ ತರ ಆಗ್ತಾ ಇದೆ. ಏನು ಹುಡುಗಿರೇ ರಿಜೆಕ್ಟ್ ಮಾಡ್ತಾರೆ ನಿಮ್ಮನ್ನ, ಅಥವಾ ನೀವು ರಿಜೆಕ್ಟ್ ಮಾಡ್ತೀರಾ ಹುಡುಗಿರ್ನ? 2 ಕಡೆಯಿಂದಲೂ ಆಗ್ತಿದೆ ಸರ್. ನೀವ್ ಯಾಕೆ ರಿಜೆಕ್ಟ್ ಮಾಡಿದ್ರಿ? ಈಗ ಕೆಲವು ಇಷ್ಟ ಆಗಲ್ವಲ್ಲ ಸರ್, ಹಾಗಾಗಿ. ಬರೀ ಇಷ್ಟದ ಮೇಲೆ ಹೋಗ್ತಾ ಇದೆಯಾ, ಇದು ಜಾತಕದ ಮೇಲೆ ಹೋಗ್ತಾ ಇದೆಯಾ? ಇಲ್ಲ ಸರ್, ಇಷ್ಟದ ಮೇಲೆ ಸರ್ ಹೋಗ್ತಿರೋದು. ನಿಮ್ಗೆ ಇಷ್ಟ ಆಗ್ತಾ ಇಲ್ಲ? ಹೌದು. ಏನೇನು ಇಷ್ಟ ಆಗ್ಬೇಕು ಸರ್ ನೀವು ಹುಡುಗಿಯಲ್ಲಿ? ಅಂದ್ರೆ ಏಜ್ ಸ್ವಲ್ಪ ಬಹಳ ಡಿಫ್ರೆನ್ಸ್ ಆಯ್ತು ಅಂತ ಹೇಳಿದ್ರೆ ಅದು ಆಗಲ್ಲ ಸರ್.
ಸೊ ನಿಮ್ದು 31, ಅವ್ರದ್ದು ಎಷ್ಟು 18? ಈ 18, 20 ಈ ರೇಂಜ್ ಎಲ್ಲ ಸಿಗ್ತಾ ಇದೆ ಸರ್. ಯೋಗ ಅಂತೂ ಇದೆ ಸರ್, ನಾನೆಲ್ಲ ಚೆಕ್ ಮಾಡಿದ್ದೀನಿ, ಯೋಗ ಅಂತೂ ಇದೆ. ಹಾಂ ಸರ್. ಆಯ್ತಾ? ಹಾಂ ಸರ್. ಖಂಡಿತ ನೀವು ಬಂದಿರೋದನ್ನ ಅವ್ರು ಒಪ್ಕೊಂಡಿರೋದನ್ನ ಒಪ್ಕೊಂಡ್ರೆ ಈ ಚಂದ್ರದೋಷ ಒಳಗಡೆ ಆಗುತ್ತೆ. ಮಂಗಳದಲ್ಲಿ ಇನ್ನೂ ಇದ್ದಿದ್ದು ನೀವು ರಿಜೆಕ್ಟ್ ಮಾಡಿರೋ ಕಾರಣದಿಂದ ಇಲ್ಲಿ ಗ್ರಹಗಳು ಒದ್ದಾಚೆ ಆಗ್ತವೆ, ಹೇಳಿದ್ದೀನಿ. ಸೊ ನಿಮಗೆ ಟೈಮ್ ಕೊಟ್ಟಿದ್ದೀನಿ, ಗ್ರಹಗಳೆಲ್ಲೋ ಟೈಮ್ ಹೇಳ್ತೀನಿ ನಿಮಗೆ. ಗುರುದಶ ಮುಗಿತಕ್ಕಂಥದ್ದು 2025 ಜೂನ್ವರೆಗೂ ಟೈಮ್ ಇದೆ, ಮುಂದಿನ ವರ್ಷ ಜೂನ್. ಅದನ್ನು ದಾಟ್ತು ಅಂತಂದ್ರೆ ಜೂನಿಂದ 2028ವರೆಗೂ ಯಾವುದಾದ್ರೂ ತಂದು ಕೊಟ್ಬಿಡುತ್ತೆ. ಅದು ಬಲವಂತವಾಗಿ ಮಾಡ್ಕೊಂಡು ಕಷ್ಟಪಡಬೇಕಾಗುತ್ತೆ. ಒಳ್ಳೆ ಟೈಮ್ 2026 ಮೇ, ನಿಮ್ಮ ಇಷ್ಟ. ಮುಂದಿನ ಕರೆಗೋಣ. ನೋಡಿ, ಜ್ಯೋತಿಷ್ಯದಲ್ಲಿ ಟೈಮಿಂಗ್ ಬಹಳ ಇಂಪಾರ್ಟೆಂಟು. ಯಾವುದೂ ಆಗಿಲ್ಲ ಅಂತಂದ್ರು, ಆಮೇಲೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿ, 2 ವರ್ಷ, ಎಷ್ಟು ಬಂತು, ಅವು ಬಂತು, ಇವು ಬಂತು. ಗ್ರಹಗಳು ಏನು ಮಾಡ್ತಾವ್ರಿ ನಮ್ಮ ಆಸೆ ಆಕಾಂಕ್ಷೆಗಳಿಗೆ? ಗ್ರಹಗಳು ಏನು ಮಾಡ್ತವೆ? ಬಾಂಧವ್ಯನೇ ಚೆನ್ನಾಗಿರ್ಬೇಕು ಅಂತಂದ್ರೆ ಮೊಟ್ಟ ಮೊದಲಾಗಿ ಜಾತಕನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಿನಗೇನಿಷ್ಟ, ನನಗೇನಿಷ್ಟ, ಏನೇ ಬಂದರೂ ಕೂಡ ನಾವಿಬ್ರು ಜೊತೆಲಿರ್ತೀವ, ನಾನೊಂದು 4 ಮಾತು ಹೇಳ್ತೀನಿ, ಬೈತೀನಿ, ಅಕ್ಸೆಪ್ಟ್ ಮಾಡ್ಕೊಳ್ತೀಯಾ? ನೀನು ಒಂದು 4 ಮಾತು ಹೇಳಿದ್ರೆ ನಾನು ಸ್ವಲ್ಪ ಸಮಂಜಸ ಮಾಡ್ಕೊಳ್ತೀನಿ. ಪ್ರೀತಿಯಿಂದ ಇರೋಣ. ಒಂದು ದಿವಸ ನಿನಗೇನೋ ಅಡುಗೆ ಮಾಡೋಕ್ಕಾಗಿಲ್ಲ, ನೋ ಪ್ರಾಬ್ಲಮ್, ನಾನು ಅಡುಗೆ ಮಾಡ್ತೀನಿ. ಒಂದು ದಿವಸ ಏನೋ ಅಡುಗೆ ಮಾಡೋಕ್ಕಾಗಲಿಲ್ಲ, ಹೋಗಿ ಹೋಟ್ಲಲ್ಲಿ ತೊಗೊಂಬರ್ತೀನಿ, ಅಥವಾ ನಾನೇ ಟ್ರೈ ಮಾಡ್ತೀನಿ. ಈ ರೀತಿಯೇ ಇರಬೇಕಾಗಿರೋದಷ್ಟೇ. ಅದು ಬಿಟ್ಬಿಟ್ಟು ಇವತ್ತಿನ ಇಂಟರ್ವ್ಯೂಗಳೆಲ್ಲ ನೋಡಿದ್ದೀನಿ. ವಾಟ್ ಈಸ್ ಯುವರ್ ನೆಕ್ಸ್ಟ್ 5 years ಪ್ಲಾನ್? ವೇರ್ ಯು ವಾಂಟ್ ಟು ಬಿ ನೆಕ್ಸ್ಟ್? ವೆನ್ ಆರ್ ಯು ಫ್ಲೈಯಿಂಗ್ ಟು ಅಮೆರಿಕಾ? ಅಷ್ಟೇ, ಇಂಥವೇ. ವಾಟ್ ಆರ್ ಯುವರ್ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್? ಅಲ್ಲ, ಅದೊಂಥರ ಇಂಟರ್ವ್ಯೂ ಥರ, ಪ್ರೊಫೆಷನಲ್ ಇಂಟರ್ವ್ಯೂ ಥರ ಆಗ್ಬಿಡುತ್ತೆ. ವೇರ್ ಯು ವಾಂಟ್ ಟು ಬಿ ನೆಕ್ಸ್ಟ್ 5 years ಅಂತೆ. ಮನೇಲಿರೋದು ಇಷ್ಟ ಇಲ್ಲ ಅವ್ರಿಗೆಲ್ಲ, ಮದುವೆ ಆಗೋರಿಗೆ. ವೇರ್ ಯು ವಾಂಟ್ ಟು ಬಿ ನೆಕ್ಸ್ಟ್ 5 years? ಐ ವಾಂಟ್ ಟು ಬಿ ದೇರ್, ಯು ವಿಲ್ ಬಿ ಹಿಯರ್, ಐ ವಿಲ್ ಬಿ ದೇರ್. ಇದೇ ಆಗೋದು. ನಮ್ಮ ಪೇರೆಂಟ್ಸ್ ಅವ್ರದ್ದು ಫಸ್ಟ್ ಪ್ರಾಬ್ಲಮ್, ಪೋಷಕರದ್ದು ಫಸ್ಟ್ ಪ್ರಾಬ್ಲಮ್. ಪೋಷಕರು ಇದನ್ನು ಟ್ರೈನ್ ಮಾಡಬೇಕು. ಫಸ್ಟ್ ಅವ್ರವ್ರದ್ದು ಸರಿ ಮಾಡ್ಕೊಂಡ್ಬಿಡ್ತಾರೆ. ಅವನು ಇಂಜಿನಿಯರಿಂಗ, ಇವನು ಇಂಜಿನಿಯರಿಂಗ, ಅವರು ಮೆಡಿಸಿನ, ಇವರು ಮೆಡಿಸಿನ್. ಆಯಿತು, ದಟ್ಸ್ ಓಕೆ. ಪ್ರೊಫೆಷ್ನಲಿ ದಟ್ ಇಸ್ ಓಕೆ, ಅಕ್ಸೆಪ್ಟೆಡ್. ನಾವು ಸ್ವಲ್ಪ ಇದಕ್ಕೆ ಅದು ಪ್ರೊಫೆಷ್ನಲಿ ನಾವು ಆಚೆ ಅಪ್ಲಿಕೇಶನಲ್ಲೇ ಬಂದ ಮೇಲೆ ವಿ ನೋ ಆನ್ ದಿ ಅಪ್ಲಿಕೇಶನ್ ಮೇಲೆ ನಮ್ಮ 2 ಕಡೆನೂ ಇರುತ್ತೆ. ಓ, ಇವರು ಬಿ, ಇವರು ಬಿ, ಇವರು ಒಂದು ಕಂಪ್ನಿ, ಅದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಅದು ಗೊತ್ತಾದ ಮೇಲೂ ನಿಮ್ಮ ಪ್ಲಾನ್ಸ್ ಏನು ಅಂತ ಕೇಳೋದು ತಪ್ಪು. ವಿ ಹ್ಯಾವ್ ಟು ಟಾಕ್ ಅಬೌಟ್ ಎಮೋಷನಲ್ ಕೋಶೆಂಟ್. ವಿ ಹ್ಯಾವ್ ಟು ಟಾಕ್ ಅಬೌಟ್ ಅಡ್ವರ್ಸಿಟಿ ಕೋಶೆಂಟ್. ಅರ್ಥ ಆಯ್ತಲ್ಲ? ವಿ ಹ್ಯಾವ್ ಟು ಟಾಕ್ ಅಬೌಟ್ ಅವರ್ ಇಂಟೆಲಿಜೆಂಟ್ ಕೋಶೆಂಟ್. ಈ 3 ಕೋಶೆಂಟ್ ಬಗ್ಗೆ ನೀವು ಮಾತಾಡಿಲ್ಲ ಅಂತಂದ್ರೆ ನೀವು ಮಾತಾಡೋದೆಲ್ಲ ಅವನ ಪರ್ಸನಲ್ ಕೋಶೆಂಟ್, ನಿಮ್ಮ ಪರ್ಸನಲ್ ಕೋಶೆಂಟ್. ನನಗೇನು ದುಡ್ಡು ಮಾಡಬೇಕು, ನನಗೇನು, ಎಲ್ಲಿ ಯಾವ ಕಂಪ್ನಿಗೆ ಹೋಗ್ಬೇಕು, ಎಲ್ಲಿ ಬೆಳಿಬೇಕು ಅಂತ. ಎಮೋಷನಲ್ ಕೋಶೆಂಟ್ನ ತಗೊಂಬನ್ನಿ. ಹೌ ಆರ್ ಯು ಎಮೋಷನಲಿ ಅಟ್ಯಾಚ್ ಟು ಹಿಮ್? ನನ್ಗೆ ಹಿಂಗಿದೆ, ಅವನಿಗೆ ಹೆಂಗೆ ಎಮೋಷನಲ್ ಅಟ್ಯಾಚ್ಮೆಂಟ್? ಇವತ್ತೆಲ್ಲ ಮದುವೆಗಳು ಬ್ರೇಕ್ ಆಗ್ತಾ ಇರೋದು ಎಮೋಷನಲ್ಸ್ ಇಲ್ಲದೆ. ಎಮೋಷನ್ಸ್ ತಗೊಂಬನ್ನಿ. ಬರೀ ಮೋಷನ್ಸ್ ತಗೊಂಬಂದ್ರೆ ಏನೂ ಆಗಲ್ಲ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.